ಅರೆ ಬಂದ್ರಿ ಇವತ್ತಿನ ತರಗತಿಯಲ್ಲಿ ನಿಮಗ ಲ ಸ ಅನ್ನು ಹೇಳೋಣ. ಹೇಳಂದ್ರಿ ಲ ಸ ಅಗ ಇಂಗ್ಲಿಷ್ ನಲ್ಲಿ ಏನಂತಾರೆ? ಎಲ್ ಸಿ ಎಂ. ಲ ಅಂದ್ರೆ ಏನು? ಅಂದ್ರೆ ಅಂದ್ರೆ ಇದನ್ನ ಎಲ್ ಸಿ ಎಂ ಇಂಗ್ಲಿಷ್ ನಲ್ಲಿ ಏನಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಇವಾಗ ನಾವು ಮೊದಲು ಲ ಸ ಅ ಲೆಕ್ಕವನ್ನು ಕೊಟ್ಟರೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಲ ಅಂದ್ರೇನು, ಸ ಅಂದ್ರೇನು, ಅ ಅಂದ್ರೇನು ಅದರ ಅರ್ಥವನ್ನ ಫಸ್ಟ್ ನಾವೇನ್ ಮಾಡ್ಬೇಕು? ತಿಳ್ಕೋಬೇಕು. ಚಗೋಡ ಇವಾಗ ನೋಡಿ, ಮೊದಲು ಅಪವರ್ತ್ಯ ಅಂದರೆ ಏನು ಅಂತ ಹೇಳಿದ್ರೆ ಎರಡರ ಅಪವರ್ತ್ಯ. ಅಪವರ್ತ್ಯ ಅಂದ್ರೂ ಒಂದೇ, ಗುಣಕಗಳಂದ್ರೂ ಒಂದೇ. ಗುಣಕಗಳಂದ್ರೇನು? ಬೇರೆ ಏನಿಲ್ಲ, ಮಗ್ಗಿಗಳು. ಎರಡರ ಅಪವರ್ತ್ಯ ಅಥವಾ ಗುಣಕಗಳಂದ್ರೇನು? ಎರಡು ಮಗ್ಗಿಗಳು ಅಂತ ಅರ್ಥ. ಎರಡು ಒಂದ್ಲೆ, ಎರಡು ಎರಡ್ಲೆ, ಎರಡು ಮೂರ್ಲೆ, 8 10 12 14 16 18 20 22 24 26 27 30 ಹಿಂಗೇನೆ ಏನೇ ಇರ್ತಾವೆ ನಮ್ಗೆ ಗುಣಕಗಳು ಅಂತ ಹೇಳಿ ಕರಿತೀವಿ. ಇವಾಗ ನೋಡಿ, ಫಸ್ಟ್ ನಮ್ಗೆ ಏನ್ ಕ್ವಶನ್ ಅದಾವನೇದು? ಈ 2 ಮತ್ತ 4ರ ಲ ಸ ಅ ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ನಾವು ಹೆಂಗ್ ಮಾಡ್ಬೇಕಂತ ಹೇಳಿದ್ರೆ ಮೊದಲು ಏನ್ ಮಾಡ್ಕೋಬೇಕಂದ್ರೆ ಎರಡರ ಅಪವರ್ತ್ಯಗಳು ಅಥವಾ ಅಪವರ್ತ್ಯಗಳು ಅಥವಾ ಈಗ ನೋಡಿ, ಎರಡರ ಗುಣಗಳು ಯಾವ್ಯಾವು ಹೇಳ? ಅಂದ್ರೆ ಏನು? ಇನ್ನ ಹರ ಅಂತ ಅರ್ಥ. ಏನ್ ಹರ? ಎರಡರ ಅಪವರ್ತ್ಯಗಳು ಇನ್ನ ಅದಾವ ಅಂತ ಡ್ಯಾಶ್ ಡ್ಯಾಶ್ ಅಂದ. ಈಗ ನೋಡಿ ನೆಕ್ಸ್ಟ್ ಮತ್ತೆ ಹೇಳಿದ್ವಿ 4 ಅಂದ್ರೆ 4ರ ಅಪವರ್ತ್ಯಗಳನ್ನ ಬರ್ಕೊಳ್ಬೇಕು. 4ರ ಅಪವರ್ತ್ಯಗಳು ಯಾವ್ಯಾವು ಅಂದ್ರೆ 4ರ ಅಂಕಿಗಳು ಯಾವ್ಯಾವು? 4 8 12 16 20 ಇನ್ನ ಮುಂದೆ ಅದಾವ ಅಂತ ಅರ್ಥ. ಇವಾಗ ನಮಗ ಅಪವರ್ತ್ಯಗಳು ಅಂದ್ರೆ ಏನಾಯ್ತು ಗೊತ್ತಾಯ್ತು. ಈ ಅಪವರ್ತ್ಯ ಗೊತ್ತಾಗಿದ್ಮೇಲ ನಮಗೆ ಇವಾಗ ಸಾಮಾನ್ಯ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ಗೊತ್ತಾಗ್ಬೇಕು. ಸಾಮಾನ್ಯ ಅಂದ್ರೆ ಇಂಗ್ಲಿಷ್ ಒಳಗ ಕಾಮನ್. ಹಂಗ ಅಂದ್ರೆ ಏನು ಅಂದ್ರೆ ಎರಡರ ಅಪವರ್ತ್ಯಗಳು 4ರ ಅಪವರ್ತ್ಯಗಳು ಇಲ್ಲಿ ಇದಾವೆ. ಸಾಮಾನ್ಯ ಅಂದ್ರೇನು? ಮ್ಯಾಲ್ ಬಿ ಇರ್ಬೇಕು ಮತ್ತು ಕೆಳಗ್ ಬಿ ಇರ್ಬೇಕು. ಅಂತಹ ಅಪವರ್ತ್ಯಗಳು ಯಾವ್ಯಾವು? ಇವಾಗ ನೋಡಿ, ಮ್ಯಾಲ್ ನೋಡ್ರಿ, ಇವಾಗ ಮ್ಯಾಲ್ 2 ಅದ, ಕೆಳಗಡೆ 2 ಆಯ್ತೇನು? ಇಲ್ಲ. ಅಂದ್ರೆ ಏನದು? ಸಾಮಾನ್ಯ ಅಲ್ಲ ಅಂತ ಅರ್ಥ. ಮೇಲ್ಗಡೆ 4 ಐತಿ, ಕೆಳಗಡೆ 4 ಐತೇನು? ಅಂದ್ರೆ 4 ಅಂದ್ರೆ ಏನು? ಸಾಮಾನ್ಯ. ಮ್ಯಾಲೆ ಬಿ ಅದ ಮತ್ತ ಮ್ಯಾಲ 6 ಅದ, ಕೆಳಗೆಲ್ಲಾರು 6 ಏನು? 8 ಅದ, ಕೆಳಗೆ 8 ಅದ ಏನು? ಅಂದ್ರೆ 8 ಕೂಡ ಏನು? ಸಾಮಾನ್ಯ. 10 ಅದ, ಕೆಳಗೆ 10 ಅದೇನು? ಮುಂದೆ 12 ಬರ್ತದ, ಮ್ಯಾಲ 12 ಅದ, ಕೆಳಗೆ 12 ಅದೇನು? ಮುಂದೆ ಹಿಂಗೆ ಬರ್ತಾವ ಬಾಳು. ನಮಗ ಸಾಕು ಇಷ್ಟೇ ಲೆಕ್ಕ ಮಾಡ್ಲಾಕ. ಓಕೆ. ಈ ಸಾಮಾನ್ಯ ಅಪವರ್ತ್ಯಗಳು ಯಾವ್ಯಾವ ಬಂದವು? ಒಂದನೇದಾಗಿ 4 8 12 ಮುಂದೆ ಇನ್ನ ಇರ್ತಾವ. ಹಾಗಾಗಿ ಡ್ಯಾಶ್ 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 ಬರೀವಿ. ಇವಾಗ ಈ ಅಪವರ್ತ್ಯ ಅಂದ್ರೆ ಗೊತ್ತಾಯ್ತು, ಸಾಮಾನ್ಯ ಅಂದ್ರೆ ಗೊತ್ತಾಯ್ತು. ಮತ್ತೇನ್ ಗೊತ್ತಾಗ್ಬೇಕು ನಮಗೆ ಇವಾಗ? ಲಘು. ಲಘು ಅಂದ್ರೆ ಚಿಕ್ಕದ್ದು ಅಂತ ಅರ್ಥ. ಲಘು ಅಂದ್ರೆ ಏನು? ಈ ಸಾಮಾನ್ಯ ಅಪವರ್ತ್ಯಗಳಲ್ಲಿ 4 8 12 ಮುಂದೆ ಹಿಂಗೆ ಬರ್ತಾವ. ಇದರಲ್ಲಿ ಚಿಕ್ಕದ್ದು ಯಾವುದು ಇವಾಗ? 4. ಇವು 3 ಏನದವ? ಚಿಕ್ಕದ್ದು ಯಾವುದು?
ಒಳಗ ಯಾವುದು ಚಿಕ್ಕದಿರ್ತದೋ ಅದೇ ಏನಾಗಿರುತ್ತೆ 2 ಮತ್ತು 4ರ ಅಂದ್ರೆ ಎಷ್ಟು ಬಂದು ಉತ್ತರ 4 ಆಯ್ತಾ. ಸಾಮಾನ್ಯ ಅಪವರ್ತ್ಯಗಳಲ್ಲಿ ಯಾವುದು ಚಿಕ್ಕದು ಇರುತ್ತೋ ಅದೇ ಏನಾಗಿರುತ್ತೆ ಲಸ ಆಗಿರುತ್ತೆ. ಲಘುತಮ ಸಾಮಾನ್ಯ ಅಪವರ್ತ್ಯ. ಸಾಮಾನ್ಯ ಅಪವರ್ತ್ಯಗಳಲ್ಲಿ ಯಾವುದು ಲಘು ಇರುತ್ತೋ ಅಂದ್ರೆ ಯಾವುದು ಚಿಕ್ಕದಿರುತ್ತೋ ಅದೇ ಏನಾಗಿರುತ್ತೆ. ಇದು ಏನು ರಿಯಲ್ ಮೀನಿಂಗ್ ಆಫ್ ಲ ಸ ಇವಾಗ ಇದು ಏನು ನಮಗೂ ಅರ್ಥ ತಿಳ್ಕೊಳಕ ಈ ರೀತಿ ಮಾಡಿದೆವು. ಇವಾಗ ಶಾರ್ಟ್ ಕಟ್ ಆಗಿ ಹೆಂಗ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ನೋಡಿ ಏನ್ ಕೇಳಿದ್ರೆ ಪ್ರಶ್ನೆಯಲ್ಲಿ 2 ಮತ್ತು 2, 4 ಅಂತ ಹೇಳಿ ಬರ್ಕೊಳ್ಬೇಕು. ಬರ್ಕೊಂಡು ಒಂದು ಗೆರೆ ಹಾಕ್ಬೇಕು. ಗೆರೆ ಹಾಕೊಂಡು ಇದಕ್ಕೆ ಭಾಗಾಕಾರ ಮಾಡ್ಬೇಕು. ಇದೇನು ಭಾಗಾಕಾರ ವಿಧಾನದಿಂದ ಮಾಡುವ ಪದ್ಧತಿ ಅಂತ ಹೇಳಿ ಕರೀತಾರೆ. ಇವಾಗ ನೋಡಿ ಇಲ್ಲಿ 2 ಇದೆ, ಇಲ್ಲಿ ಏನಿದೆ ಯಾವಾಗ ಲಸ ಮಾಡೋ ಮುಂದ ಕಡಿಮೆ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಕೋತಾ ಬರಬೇಕು. ಕಡಿಮೆ ಸಂಖ್ಯೆ ಅಂದ್ರೆ ಯಾವುದು 2 ಇದೆ. 2 ಇವಾಗ 2ರಿಂದ ಈ 2 ಮತ್ತು 4 2 ಭಾಗ ಆಗ್ತಾವೋ ಇಲ್ಲೋ ಆಗ್ತಾವ ಅಂತ ಹೇಳಿದ್ರೆ 2ರಿಂದ ಭಾಗ ಮಾಡ್ಬೇಕು. ಇವಾಗ ಏನಿದೆ ಇಲ್ಲಿ 2 ಎಷ್ಟು 2 ಆಗುತ್ತೆ 2 ಒಂದಲ್ಲಿ ಪ್ರಜೋ ಏನ್ ಮಾಡ್ತಿ ಪವನ್ ಕೈ ಬಿಡು 2 ಒಂದಲೇ ಈಗ ನೆಕ್ಸ್ಟ್ 4 ಇದೆ 2 ಎಷ್ಟು 4 ಆಗುತ್ತೆ 2 2ಲೇ 4 ಆಗುತ್ತೆ. ಇವಾಗ ಮತ್ತೇನು ಉಳಿತು 1, 2 ಉಳಿತು. 1 ಬಂದ್ರೆ 1ಕ್ಕೆ ಬಿಟ್ಬಿಡ್ಬೇಕು. ಇವಾಗ 1ಕ್ಕೆ ಬಿಟ್ರೆ ಮತ್ತೆ ಬೇರೆದೇನು ಉಳಿದಿದೆ ಇಲ್ಲಿ ಏನು ಉಳಿದಿದೆ ಅದರಿಂದ ಮತ್ತೆ ಭಾಗ ಮಾಡಬೇಕು. ಮತ್ತೆ 2 1 ಇದ್ರೆ 1 ಅದೇ ತರ ಇಡಬೇಕು. ಅದಕ್ಕೆ ಏನು ಮಾಡಕ್ ಹೋಗಬಾರ್ದು. 1, 2 ಎಷ್ಟು 2 ಆಗುತ್ತೆ ಕೊನೆಯದಾಗಿ 1, 1 ಬಂತು. ಲಸ ಮಾಡ ಮುಂದೆ ಯಾವಾಗ 1, 1, ಬರಕತರ ಮಾಡಬೇಕು. ಲಸ ಮಾಡ ಮುಂದೆ ಯಾವಾಗ 1, 1, 1 ಈ ತರ 1, 1 ಲಾಸ್ಟಿಗೆ ಬಂತು ಅಂದ್ರೆ ಅಲ್ಲಿಗೆ ಲಸವನ್ನ ಬಿಟ್ಬಿಡ್ಬೇಕು. ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಏನು ಬಂದು 2 ಮತ್ತೆ ಇನ್ನು ಬಂದು 2 ಅವು 2ಕ್ಕೆ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಕೋಬೇಕು. 2 ಗುಣಾಕಾರ 2 2 ಇಂಟು 2 ಎಷ್ಟಾಗುತ್ತೆ ಇವಾಗ ನೋಡಿ 2 ಮತ್ತು 4 ರ ಸೈಡ್ ಬಂತ ಇಲ್ಲಿ ನೋಡಿ ಎಷ್ಟು ಬಂತ ಇದೇನು ಶಾರ್ಟ್ ಟ್ರಿಕ್ ಮಾಡೋ ವಿಧಾನ. ಹಿಂಗ್ ಮಾಡಿದ್ರ ನಿಮ್ಗೆ ಬಹಳ ಸಮಯ ತಗೊಳ್ತಾರ. ಇದು ಯಾಕೆ ನಿಮಗೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಲ ಸ ಅಂದ್ರೆ ಏನು ಅದರ ಮೀನಿಂಗ್ ಅದರ ಅರ್ಥ ಗೊತ್ತಾಗಬೇಕಂತ ಹೇಳಿ ಈ ರೀತಿ ಹೇಳಿದ್ದೀನಿ. ಇದೇನು ಶಾರ್ಟ್ ಕಟ್ ಆಗಿ ಸರಿನಾ. ಇವಾಗ ನಿಮ್ಗ ಕ್ಲಾಸ್ ಹೇಳ್ತೀನಿ ಮಾಡಿ ಫಟಾಫಟ್ ನೋಡೋಣ ಯಾರು ಫಸ್ಟ್ ಮಾಡ್ತೀರಿ. ಅವ್ರಿಗೆ ಒಂದು ಏನು ಪ್ರೈಸ್ ಕೊಡ್ಬೇಕಾ ಏನ್ ಕೊಡ್ಬೇಕಾ 8 ಮತ್ತು 16ರ ಲ ಸ ಮತ್ತು 15 ಮತ್ತು 36ರ ಲ ಸ 20 ಮತ್ತು 36ರ ಲ ಸ 4ನೇ ಸಿಗಬೇಡ ನೆಕ್ಸ್ಟ್ 5ನೇ 50 ಮತ್ತು 25ರ ಲಸ ಮಾಡ್ರಿ. ಯಾರ್ಯಾರಲ್ಲಿ ಅರ್ಥ ಆಗ್ಯದಲ್ಲಿ ಎಲ್ಲರಿಗೆ ಪಕ್ಕ ಮಾಡ್ತೀರಿ ಮಾಡ್ಬಿಟ್ರಿ. ನೋಡೋಣ ಯಾರು ಪಾಸ್ ಮಾಡ್ತೀರಿ ಮಾಡ್ರಿ. ಯಾರಿಗೆ ಬರಂಗಿಲ್ಲ ಅವರು ಟ್ರೈ ಮಾಡಿ. ಸುಮ್ಮನೆ ಕುಂತ್ರಿ ಅಂದ್ರೆ ಹೊಡ್ಸ್ಕೋತೀರಿ ಪಕ್ಕ ಏನ್ರ ತಪ್ಪು ಸರಿನೋ ಫಸ್ಟ್ ಏನ್ ಮಾಡ್ಬೇಕು ಬರ್ಕೋಬೇಕು. ಫಸ್ಟ್ ಟ್ರೈ ಮಾಡ್ಬೇಕು. ತಪ್ಪಾಗ್ಲಿ ಸರಿಯಾಗಲಿ ಸುಮ್ಮನೆ ಕುಂತ್ರಿ ಅಂದ್ರೆ ಪದೇ ಬೀಳ್ತಾವ ಅಷ್ಟೇ. ಮಾಡಿ ಪಾಸ್ ಮಾಡಿ
ಬರ್ರಿ.